ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶು ಆಚಾರ್ಯ ಲಾಗ್ಸ್ಗೆ ಸ್ವಾಗತ. ನಾನು ಮಾರ್ನಿಂಗಿಂದಲೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮೆಂತ್ಯ ದೋಸೆ ಮಾಡಿದ್ದೆ, ಹಾಗಾಗಿ ಅದಕ್ಕೇನು ಬೇರೆ ಮಾಡ್ಕೊಂಡಿಲ್ಲ. ತುಪ್ಪದ ಜೊತೆ ಮೆಂತ್ಯ ದೋಸೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ನಾನು ಆಫ್ಟರ್ನೂನು ಬಟ್ಟೆಗಳನ್ನೆಲ್ಲ ತೆಗೆದು ಅಲ್ಲೇ ಮಡಚಿ ಇಟ್ಕೋತಾ ಇದ್ದೀನಿ. ಯಾಕಂದರೆ ಇವತ್ತು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕೋದಿದೆ. ಹಾಗಾಗಿ ಬಟ್ಟೆನ ಎಲ್ಲ ಇವಾಗ ಮಗನಿಗೆ ಊಟ ಮಾಡಿಸಿ ಆಗಿದೆ. ಮಗನಿಗೆ ಊಟ ಮಾಡಿಸಿ ಆದ ತಕ್ಷಣ ನಾನೇನು ಮಾಡ್ತೀನಿ, ಬಟ್ಟೆಗಳನ್ನೆಲ್ಲ ಮಡಚಿ ಈ ಥರ ಒಂದು ಕಡೆ ಈಗಲೇ ಜೋಡಿಸ್ಕೊಬಿಡ್ತೀನಿ. ಆಮೇಲೆ ಕಬರ್ಡಲ್ಲಿ ಯಾವಾಗ ಬೇಕು ಆವಾಗ ಟೈಮ್ ಸಿಕ್ಕಾವಾಗ ನಾನು ಜೋಡಿಸ್ಕೊತೀನಿ. ಇದರಿಂದ ನನ್ನ ಟೈಮು ತುಂಬಾ ಉಳಿತಾಯ ಆಗುತ್ತೆ. ಇಲ್ಲಿ ಊಟಕ್ಕೆ ಬಂದೆ ನಾನು ಅನ್ನ, ಸಾಂಬಾರು, ಆಮೇಲೆ ಕೆಸುವಿನ ಗೊಜ್ಜು, ಉಪ್ಪಿನಕಾಯಿ ಇವತ್ತು ಊಟಕ್ಕೆ ಅಂತ ರೆಡಿ ಮಾಡಿದ್ದೀನಿ. ನುಗ್ಗೆಕಾಯಿ ಮತ್ತು ಇಲ್ಲಿ ಗುಳುಬದ್ನೆಕಾಯಿ ಅಂತ ಸಿಗುತ್ತೆ ನಮ್ಮ ಉತ್ತರ ಕನ್ನಡದಲ್ಲಿ. ಆ ಗುಳುಬದ್ನೆಕಾಯಿ ಹಾಕಿದರೆ ಬದನೆಕಾಯಿ ಹಾಕಿದಷ್ಟೇ ಟೇಸ್ಟು, ಇನ್ನೂ ತುಂಬಾ ಜಾಸ್ತಿ ಟೇಸ್ಟ್ ಬರುತ್ತೆ ಸಾಂಬಾರಿಗೆ. ನೀವು ಸಿಕ್ಕಿದರೆ ಅದನ್ನು ಹಾಕಿ ಸಾಂಬಾರು ಮಾಡೋದನ್ನು ಟ್ರೈ ಮಾಡಿ. ಆಮೇಲೆ ಮಜ್ಜಿಗೆ ಕೂಡ ಇದೆ. ಊಟ ಮಾಡೋಕ್ಕಿಂತ ಮುಂಚೆನೇ ನಾನು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂದ್ಕೊಂಡು ಹಾಕಿದ್ದೀನಿ. ಊಟದ ಜೊತೆಗೆ ಬಟ್ಟೆನೂ ಕೂಡ ವಾಶ್ ಆಗ್ತಾ ಇರುತ್ತೆ ಅದರ ಪಾಡಿಗೆ. ಅದು ಡಬಲ್ ಕೆಲಸ ಒಟ್ಟಿಗೆ ಆಗೋ ಥರನೇ ನಾನು ಮೇಂಟೈನ್ ಮಾಡ್ಕೊತಾ ಹೋಗ್ತೀನಿ. ಇಲ್ಲೇ ನನ್ನ ಮಗನನ್ನು ಮೇಲ್ಗಡೆ ಕರ್ಕೊಂಡು ಬಂದೆ ಊಟ ಆದ ತಕ್ಷಣ. ಇವಾಗ ಅವನಿಗೆ ಬರ್ಡೇಗೆ ಅಂತ ಬಂದಿರೋ ಗಿಫ್ಟ್ ಇದು ಸೈಕಲು. ಆಲ್ರೆಡಿ ನಮ್ಮ ಮಗಳದ್ದಿದೆ, ಆದರೆ ಅದು ಕೈಯಲ್ಲಿ ಹ್ಯಾಂಡ್ಲಿಲ್ಲ. ಅದನ್ನು ಅವರೇ ದುಡ್ಕೊಂಡು ಹೋಗಬೇಕು. ಆದರೆ ಇವನು ತುಂಬ ಚಿಕ್ಕವನಾಗಿರೋದ್ರಿಂದ ನಾವೇ ಈ ರೀತಿ ಆರಾಮಾಗಿ ಆಟ ಆಡಿಸ್ಬೋದು. ಆಮೇಲೆ ನಮಗೆ ವಾಕಿಂಗ್ ಕೂಡ ಆದಂಗೆ ಆಗುತ್ತೆ. ಊಟ ಆದ ತಕ್ಷಣ ಮಕ್ಕಳಿಗೆ ಆಟನೂ ಆಯಿತು, ನಮಗೆ ವಾಕಿಂಗು ಆಯಿತು, ಎಲ್ಲ ಕೆಲಸನೂ ಒಟ್ಟಿಗೆ ಆಗಿಬಿಡುತ್ತೆ. ಆಮೇಲೆ ಟೈಮ್ ಪಾಸ್ ಕೂಡ ಆಗುತ್ತೆ. ಮಗನಿಗೆ ಇದರಿಂದ ತುಂಬಾ ಖುಷಿ ಆಗ್ತಾಯಿದೆ. ಹಾಗಾಗಿ ಮಲಗೋಕ್ಕಿಂತ ಮುಂಚೆ ಒನ್ ಟೈಮ್ ನಾನು ಈ ಥರ ಅವನನ್ನು ಆಟ ಆಡಿಸ್ಬಿಡ್ತೀನಿ. ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗಿಂದ ಶುರು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಹೇರ್ ಕೇರ್ ರುಟೀನ್ನ ಮಾಡ್ಕೋತಾ ಇದ್ದೀನಿ. ನಂಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಈ ರೀತಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಲೆನ ನೀಟಾಗಿ ನಾನು ಮಸಾಜ್ ಮಾಡ್ಕೊಬಿಡ್ತೀನಿ. ಇದರಿಂದ ನನ್ನ ಹೇರ್ ಗ್ರೋತು ತುಂಬ ಚೆನ್ನಾಗಿರುತ್ತೆ. ನಾನು ವರ್ಷದಲ್ಲಿ ಒಂದು 2-3 ಸಲನಾದರೂ ಕಟ್ ಮಾಡ್ತಾನೇ ಇರ್ತೀನಿ, ಆದ್ರೂ ಗ್ರೋ ಆಗ್ತಾನೆ ಇರುತ್ತೆ. ಇದಕ್ಕೆ ಕಾರಣ ಕೊಬ್ಬರಿ ಎಣ್ಣೆ ಅಂತಲೇ ಹೇಳ್ಬೋದು. ಕೊಬ್ಬರಿ ಎಣ್ಣೆ ತುಂಬಾ ಹೆಲ್ಪ್ ಅದು ಆರೋಗ್ಯಕ್ಕೆ. ಅದು ಎಲ್ಲ ರೀತಿಲಿ ಯೂಸ್ ಆಗುತ್ತೆ. ಒಂದು ಗಾಯ ಆದ್ರೂ ಕೂಡ ತಕ್ಷಣ ಕೊಬ್ಬರಿ ಎಣ್ಣೆನ ಹಾಕಿದರೆ ಬೇಗ ವಾಸಿಯಾಗುತ್ತೆ. ಆಮೇಲೆ ನಾವು ಬಾಯಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಗಾರ್ಲಿಂಗ್ ಮಾಡಿದ್ರೆ ಹಲ್ಲು ಕೂಡ ಶೈನಿಂಗ್ ಆಗಿ ಮತ್ತು ಆರೋಗ್ಯವಾಗಿರುತ್ತೆ. ಹುಳುಕು ಹಿಡಿಯೋದು ಕೂಡ ತುಂಬಾ ಕಡಿಮೆ ಆಗುತ್ತೆ. ಕೊಬ್ಬರಿ ಎಣ್ಣೆ ತುಂಬಾ ಯೂಸ್ಫುಲ್ಲು. ಒಮ್ಮೆ ಟ್ರೈ ಮಾಡಿ ನೀವು ಅದನ್ನು. ಆಮೇಲೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಚಾನಲ್ನ ನೋಡ್ತಾ ಇದ್ದೀರ, ಆದರೆ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಆದರೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನನ್ನ ಚಾನಲ್ಗೆ ಯಾವುದೇ ರೀತಿ ಸಪೋರ್ಟ್ ಸಿಗೋದಿಲ್ಲ. ನನಗೆ ಯಾವುದೇ ಸಪೋರ್ಟ್ ಇಲ್ಲ. ನಿಮ್ಮ ಸಪೋರ್ಟೇ ಸದ್ಯಕ್ಕೆ ಬೇಕಾಗಿರೋಂಥದ್ದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ನೋಡ್ತಾ ಇದ್ದೀರಾ, ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ. ಇದರಿಂದ ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ಫ್ರೀ ಆಗಿದೆ. ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಮೇಲೆ ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಒಂದು ಸಣ್ಣ ಹೆಲ್ಪ್ ನಿಮ್ಮ ಕಡೆಯಿಂದ ಆದಂತೆ ಆಗುತ್ತೆ. ನಾನಿವಾಗ ದೋಸೆ ಮಾಡಿದ್ದೆ ಬೆಳಿಗ್ಗೆ, ಉದ್ದಿನ ದೋಸೆ. ಒಳ್ಳೆ ಸಾಂಬಾರು ಇದ್ದಿದ್ದರಿಂದ ಮತ್ತೇನು ಮಾಡೋಕ್ಕೆ ಹೋಗಿಲ್ಲ. ದೋಸೆ ತಿಂದು ಮಗಳನ್ನು ಸ್ಕೂಲಿಗೆ ಬಿಟ್ಟು ಬರ್ತಾಯಿದ್ದೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ.